ನಮಸ್ಕಾರ ವೀಕ್ಷಕರೇ, BN TV ಕನ್ನಡಗೆ ಸ್ವಾಗತ. ತಮಿಳಿನ ಸ್ಟಾರ್ ನಟ ವಿಶಾಲ್ ಅವರ ನಟನೆಯಿಂದಲೇ ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿದ್ದಾರೆ. ತಮಿಳಿನಲ್ಲಿ ಸೂಪರ್ ಹಿಟ್ ಸಿನಿಮಾಗಳನ್ನು ನೀಡಿ ಎಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ. ಇದೀಗ ಇಂತಹ ಫೇಮಸ್ ನಟನ ಆರೋಗ್ಯ ಫ್ಯಾನ್ಸ್ಗಳಿಗೆ ಟೆನ್ಷನ್ ಹೆಚ್ಚಿಸ್ತಾ ಇದೆ. 12 ವರ್ಷಗಳಿಂದ ಬಿಡುಗಡೆಯಾಗಬೇಕಿದ್ದ ಮದಗಜ ರಾಜ ಸಿನಿಮಾ ಇನ್ನೇನು ರಿಲೀಸ್ ಆಗಲಿದೆ. ಈ ಕುರಿತು ಮಾತನಾಡುವ ವೇಳೆ ಮೈಕ್ ಹಿಡಿಯಲು ಅವರ ಕೈಲಿ ಆಗದೆ ಕೈ ಶೇಕ್ ಆಗಿದೆ. ಈ ದೃಶ್ಯ ಎಲ್ಲೆಡೆ ಫುಲ್ ವೈರಲ್ ಆಗಿದೆ. ಹಾಗಾದ್ರೆ ನಟ ವಿಶಾಲ್ ಅವರಿಗೆ ಏನಾಯ್ತು, ನಡುಗುತ್ತಾ ಮಾತನಾಡಲು ಯಾಕೆ ಅಷ್ಟು ಕಷ್ಟಪಟ್ಟರು ಅನ್ನೋದನ್ನ ನೀವೇ ನೋಡಿ. ಹೌದು, ಇವರು ಎಲ್ಲ ಭಾಷೆಯ ನಟರಿಗೂ ಪರಿಚಿತ ವ್ಯಕ್ತಿ. ಅಷ್ಟೇ ಏಕೆ, ನಟ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಕೂಡ. ಇದರಲ್ಲೇ ಗೊತ್ತಾಗುತ್ತೆ ಕನ್ನಡ ಹಾಗೂ ಕನ್ನಡ ನಟರ ಮೇಲೆ ಅವರಿಗೆ ಎಷ್ಟು ಅಭಿಮಾನ ಇತ್ತು ಅಂತ. ಸರಳ ಸಜ್ಜನ ಸ್ವಭಾವ ವ್ಯಕ್ತಿತ್ವ, ಏನಿದ್ದರೂ ನೇರವಾಗಿ ಮಾತನಾಡುವಂತಹ ವ್ಯಕ್ತಿ. ಇನ್ನು ಇವರ ಬಗ್ಗೆ ಹೇಳ್ತಾ ಹೋದ್ರೆ ಸಾಕಷ್ಟಿದೆ. ಅವರ ನಟನೆಯ ಮದಗಜ ರಾಜ ಸಿನಿಮಾದ ಫ್ರೀ ಇವೆಂಟ್ ನಡೆಯಿತು. ಈ ಚಿತ್ರಕ್ಕೆ ವಿಶಾಲ್ ಅವರೇ ನಾಯಕ ನಟ. ಹೀಗಾಗಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ರು. ಈ ವೇಳೆ ಮೈಕ್ ಹಿಡಿದು ಮಾತನಾಡುವಾಗ ಕೈ ಶೇಕ್ ಆಗಿದ್ದನ್ನ ಕಂಡು ವಿಶಾಲ್ ಅವರಿಗೆ ಏನಾಯ್ತು ಅಂತ ಫ್ಯಾನ್ಸ್ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ವಿಡಿಯೋ ನೋಡಿ ಎಲ್ಲ ಕಲಾವಿದರು ಕೂಡ ಫೀಲ್ ಮಾಡ್ತಾ ಇದ್ದಾರೆ. ಅಂದಹಾಗೆ ಮೊದಲಿದ್ದ ವಿಶಾಲ್ ಹೀಗಿರ್ಲಿಲ್ವಲ್ಲ, ಅವರು ಯಾಕೆ ಹೀಗೆ ಆದ್ರು ಅನ್ನೋ ಪ್ರಶ್ನೆಗಳು ಅವರ ಅಭಿಮಾನಿ ಬಳಗಕ್ಕೆ ಕಾಡ್ತಾ ಇದೆ. ಮಾಹಿತಿ ಪ್ರಕಾರ ಅವರು ಅತಿಯಾದ ಜ್ವರದಿಂದ ಬಳಲ್ತಾ ಇದ್ರು. ಆದ್ರೂ ಕೂಡ ಆರೋಗ್ಯವನ್ನ ಲೆಕ್ಕಿಸದೆ ವೇದಿಕೆಗೆ ಬಂದು ಮಾತನಾಡಿದ್ದಾರೆ. ಜ್ವರ ಇದ್ದ ಕಾರಣದಿಂದಾಗಿಯೇ ಅವರಿಗೆ ಕೈ ನಡುಗಿದೆ ಎನ್ನಲಾಗ್ತಾ ಇದೆ. ಒಟ್ನಲ್ಲಿ ಅವರ ಬಗ್ಗೆ ಎಲ್ಲ ಕಡೆಗಳಲ್ಲಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಜ್ವರ ಇದ್ರೂ ಅವರ ಡೆಡಿಕೇಶನ್ಗೆ ಹ್ಯಾಂಡ್ಸ್ ಆಫ್ ಎಂದಿದ್ದಾರೆ. ನೋಡ್ತಾ ಇರಿ BN TV ಕನ್ನಡ, ಇದು ನಿಮ್ಮ ಧ್ವನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.